ನಮಸ್ಕಾರ, ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ರಫೀಕ್ ಅಹಮದ್. ಜಗಳೂರು ಪಟ್ಟಣದ ತಾಲೂಕ್ ಪಂಚಾಯತಿ ಸಭಾಂಗಣದಲ್ಲಿ ಜಗಳೂರು ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಬಿ ದೇವೇಂದ್ರಪ್ಪ ಅವರ ಅಧ್ಯಕ್ಷತೆಯಲ್ಲಿ ತ್ರೈಮಾಸಿಕ ಕೆಡಿಪಿ ಸಭೆ ಹಮ್ಮಿಕೊಳ್ಳಲಾಯಿತು. ಈ ಸಂದರ್ಭದಲ್ಲಿ ನೋಡಲ್ ಅಧಿಕಾರಿಗಳಾದ ಡಿಡಿಪಿಐ ಕೊಟ್ರೇಶ್, ಇಒ ಕೆಂಚಪ್ಪ, ಸಿಪಿಐ ಸಿದ್ದರಾಮಯ್ಯ, ಗ್ಯಾರಂಟಿ ಯೋಜನೆಗಳ ತಾಲೂಕು ಅಧ್ಯಕ್ಷರಾದ ಶಂಶೀರ್ ಅಹಮದ್, ತಹಸೀಲ್ದಾರ್ ಸೈಯದ್ ಕಲೀಮುಲ್ಲಾ, ತಾಲೂಕು ಮಟ್ಟದ ಅಧಿಕಾರಿಗಳು ಹಾಗೂ ಮಾಧ್ಯಮ ಮಿತ್ರರು ಉಪಸ್ಥಿತರಿದ್ದರು. ಜಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಿ ದೇವೇಂದ್ರಪ್ಪನವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು. ಇವತ್ತು ತ್ರೈಮಾಸಿಕ ಸಭೆಯ ಅಧ್ಯಕ್ಷರಾಗಿರುವುದು ಅಭಿನಂದನೆಗಳನ್ನು ಹೇಳಬೇಕಾಗುತ್ತಾರೆ. ಆ ಕಾರಣಕ್ಕೋಸ್ಕರ ಇವತ್ತು ನಾವೆಲ್ಲರೂ ಜನರಲ್ಲಿ ಕೆಲವು ಚರ್ಚೆಗಳು ಕೆಲವು ವಿಷಯವನ್ನು ಕೊಟ್ಟಿರುತ್ತೀವಿ. ಕೇವಲ ಇಷ್ಟು ಸಾಲು ಒಂದು ಗಂಟೆ ತಮ್ಮೆಲ್ಲ ಪ್ರತಿಗಳು ಕೇವಲ ತ್ರೈಮಾಸಿಕ ಸಭೆಯಲ್ಲಿ ಸಭೆಯು 365 ದಿನ ಕಾನೂನಿನವರೆಗೆ ನೀವು ಸಕ್ರಿಯವಾಗಿ ಕೆಲಸವನ್ನು ಮಾಡಬೇಕಾಗ್ತದೆ. ಕೆಲವು ಬಹಳ ಜಾಗೃತರಾಗಬೇಕಾಗ್ತದೆ. ಹಾಗಾಗಿ ಇಂಥ ಕೆಲಸವನ್ನು ಇವತ್ತು ಶಾಸಕ ಸಭೆಯನ್ನು ವ್ಯಕ್ತಿ ಮತದಾರರ ಮನಸ್ಸನ್ನು ಗೆಲ್ಲುವ ಕೆಲಸ ಮಾಡಿದರು ಅಂತ ಹೇಳಿದರೆ ನಮ್ಮ ಹಿಂದೆ ನೀವು ಡೈರೆಕ್ಟರಾಗಿದ್ದಾಗ ಮಾತ್ರ ನಾನೊಬ್ಬ ಆಕ್ಟ್ರೆಸ್ ಆಗಿ ಕೆಲಸ ಮಾಡಲು